ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ವಿಧಾನಸೌಧಕ್ಕೆ ಒಳಗಡೆ ಹೋಗೋಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ, ಏನು ಹೇಳ್ತೀರಿ ಸರ್? ಕರ್ನಾಟಕದಲ್ಲಿರುವಂಥದ್ದು ದೇಶದಲ್ಲಿ ಎಮರ್ಜೆನ್ಸಿ ತಂದು ಪತ್ರಿಕಾ ಮತ್ತು ನ್ಯಾಯಾಂಗ ಮತ್ತು ವಿರೋಧ ಪಕ್ಷಗಳ ದಮನ ಮಾಡಿದಂಥ ಪಾರ್ಟಿ ಇರೋದು. ನನ್ನ ಆಫೀಸು ವಿಧಾನಸೌಧದಲ್ಲೇ ಇದೆ. ವಿರೋಧ ಪಕ್ಷದ ನಾಯಕನ ಆಫೀಸು ನನಗೆ ಹೋಗಕ್ಕೆ ಬಿಡಲಿಲ್ಲ ಅಂದರೆ ಇದೊಂದು ಗೂಂಡಾಗಿರಿ ಸರ್ಕಾರ, ಪ್ರಜಾಪ್ರಭುತ್ವ ದಮನ ಮಾಡಿರುವಂಥ ಸರ್ಕಾರ, ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದ ಸರ್ಕಾರ. ಅವ್ರದ್ದೇ ನಮ್ಮನ್ನು ಬಿಟ್ಟಿದ್ರೆ ಅವ್ರಿಗೇನು ಪ್ರಾಬ್ಲಮ್ ಏನು? ನಾವೇನ ಕಾಂಗ್ರೆಸ್ ಅವ್ರ ರೀತಿ ಸಿದ್ದರಾಮಯ್ಯನವ್ರ ರೀತಿ ವಿಧಾನಸೌಧ ಬಾಗಲ್ ಕಲ್ಲುಡಿದ್ರ, ಕಾಲಲ್ಲಿ ಓದಿದ್ರ? ಏನೂ ಇಲ್ಲಲ್ಲ. ನಮ್ಮ ಸಂಸ್ಕೃತಿನೇ ಅದಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ಸಂಸ್ಕೃತಿ ಇದೆ, ಕಾಂಗ್ರೆಸ್ಗೆ ಆ ಸಂಸ್ಕೃತಿ ಇದೆ. ನಮ್ಮನ್ನು ತಡೆದಿರೋ ಅಂಥದ್ದು ಇದೊಂದು ರೀತಿ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ತೋರಿಸಿದ್ದಾರೆ. ಸರ್, ಈಗ ಬೀಗ ತಗೊಂಡು ಏನಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೀರಿ ಸರ್? ಬೀಗ ಯಾಕೆ ತಗೊಂಡು ಹೋಗಿದ್ದೀರಿ ಅಂದರೆ, ಇವರು ಡೆಲ್ಲಿಗೆ ಹೋಗಿ ದೇಶವನ್ನು ತೋಡುವಂತ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಬೆಂಬಲಿಸಿ 136 ಜನ MLAಗಳು ಹೋಗಿದ್ದಾರೆ ಡೆಲ್ಲಿಗೆ. ರಿಯಲ್ ಆಗಿ ಹೋಗಿರೋದು ಅದಕ್ಕೆ. ಡೆಲ್ಲಿಯಲ್ಲಿ ಹೋಗಿ ದೇಶ ವಿಭಜನೆಗೆ ಹೋಗಿದ್ದಾರೆ. ಯಾಕಂದರೆ ಹಿಂದೆ ಜಿನ್ನಾನು ಕೂಡ ಡೆಲ್ಲಿಗೆ ಬಂದು ದೇಶ ವಿಭಜನೆಯನ್ನು ಕೇಳಿದ್ದ. ಈ ಕಾಂಗ್ರೆಸ್ ಅವರು ಅದೇ ರೀತಿ DNA ಇರ್ತಕ್ಕಂಥ ಕಾಂಗ್ರೆಸ್ ಅವರು ಅವ್ರಿಗೆ ದೇಶ ವಿಭಜನೆ ಮಾಡುವಂಥದ್ದು ಒಂದು ರಕ್ತಗತವಾಗಿ ಅವ್ರಿಗೆ ಬಂದ್ಬಿಟ್ಟಿದೆ. ಈಗ ಒಬ್ಬ MLAನೂ ಕೂಡ, ಬೆಳಗಾವಿ MLA ಯಾರವರು, ವಿನಯ್ ಕುಲಕರ್ಣಿ, ಅವರು ಒಂದು ಹುಬ್ಳಿ ಧಾರವಾಡ ಒಂದು ದೇಶ ಆಗಬೇಕು ಅಂತ ಅವರು ಹೊರಟಿದ್ದಾರೆ. ಡಿ ಕೆ ಸುರೇಶ್ ಅವರು ಕನಕಪುರನೇ ಒಂದು ದೇಶ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲ ಯಾಕೆ ಅಂದರೆ ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಲ್ಲ? ಇಂಡಿವಿಜುವಲ್ ಇವರದೆಲ್ಲ ವೈಯಕ್ತಿಕ ಸಾಧನೆಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಇವರೆಲ್ಲ. ಈಗ ದೇಶ ಭಾರತ ನಮ್ಮದು. ಭಾರತ ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಅವರೆಲ್ಲರೂ ಕೂಡ ದೇಶಕ್ಕೆ ಹೋರಾಟ ಮಾಡಿದ್ದಾರೆ. ಅವ್ರ ಪಾರ್ಟಿಯವರು ಇದ್ರು. ಮಹಾತ್ಮ ಗಾಂಧೀಜಿಯನ್ನು ಅವ್ರ ಪಾರ್ಟಿ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲರ ಬಲಿದಾನದಿಂದ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರಿಗೂ ಕೂಡ ಅವಮಾನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಕೊಟ್ಟು ದೇಶ ವಿಭಜನೆ ಆಗಬೇಕು, ಆದರೆ ಏನು ತಪ್ಪು ಅಂತ ಹೇಳಿದ್ದಾರೆ. ಇವತ್ತು ಅವ್ರ MLA, ಕಾಂಗ್ರೆಸ್ MLA ಆದರೆ ಏನು ತಪ್ಪು ಅಂತ ಕೇಳಿದ್ದಾರೆ. ಆಯ್ತಪ್ಪ, ನಾಳೆ ಟಾಟಾ ಇದ್ದಾನೆ, ಟಾಟಾ ಬಿರ್ಲಾ ಅವ್ರ ಆಫೀಸು ಕರ್ನಾಟಕದಲ್ಲೂ ಇದೆ. ಅವ್ರು ಹೇಳ್ತಾರೆ ನಮ್ಮ ಟ್ಯಾಕ್ಸು ನಮ್ಮ ಕಂಪನಿಗೆ ಅಂತ. ಯಾರು ಕೊಡ್ತೀರ ಅವಾಗ? ಬೆಂಗಳೂರಲ್ಲಿ ನಮ್ಮ ರೋಡ್ಗಳಿದೆ, ಭಾಳಷ್ಟು ಜನ ಒಳ್ಳೊಳ್ಳೆ ಸದಾಶಿವನಗರದಲ್ಲಿ ಟ್ಯಾಕ್ಸ್ ಒಂದೊಂದು ಬಿಲ್ಡಿಂಗೂ ಕೂಡ ಸುಮಾರು 5 ಲಕ್ಷ 10 ಲಕ್ಷ ಹಣ ಕಟ್ತಾರಪ್ಪ. ಸದಾಶಿವನಗರ ಪ್ರತಿಷ್ಠಿತ ಬಡಾವಣೆ ಸದಾಶಿವನಗರ, ಅಲ್ಲೇ ಡಿ ಕೆ ಶಿವಕುಮಾರ್ ಅವರು ಇರೋದು, ಡಿ ಕೆ ಸುರೇಶ್ ಅವರು ಅಲ್ಲೇ ಇರೋದು. ನಾಳೆ ಬಂದುಬಿಟ್ಟು ಇಡೀ ಸದಾಶಿವನಗರದಲ್ಲಿ ನಾವು ಟ್ಯಾಕ್ಸ್ ಕಟ್ತೀರಿ, ಹೈಯೆಸ್ಟು ಎಲ್ಲ ಹಣವನ್ನು ಸದಾಶಿವನಗರಕ್ಕೆ ಕೊಡಬೇಕು ಅಂದರೆ ಸ್ಲಮ್ಗಳ ಕತೆ ಏನು? ಬಡವರ ಕಾಲೋನಿಗಳ ಕತೆ ಏನು? ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಕತೆ ಏನು? ಇದೆಲ್ಲ ನಾಟಕ. ಸಿದ್ದರಾಮಯ್ಯನಿಗೆ ಇವೆಲ್ಲ ಗೊತ್ತಿಲ್ವಾ?